11:06 ಟೈಮ್. ಇವಾಗ ನಾನು ಹೋಗೋ ಪ್ಲ್ಯಾನ್ ಇಲ್ಲ, ಏನು ಪ್ಲ್ಯಾನ್ ಇಲ್ಲ, ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ, ಏನಿಲ್ಲ. ಇಲ್ಲಿಂದ ಸೀದಾ ಹಾಸನ ಹೋಗ್ತು, ಹಾಸನದಿಂದ ನೆಕ್ಸ್ಟ್ ಪ್ಲ್ಯಾನ್ ಏನೋ ಗೊತ್ತಿಲ್ಲ. ಇವತ್ತು ಹೋಗ್ಬೇಕನ್ನಿಸ್ತು, ಹೊರಟು ಮೇ ಬಿ ಮೈಕ್ ಸೆಟಪ್ ಬಗ್ಗೆ ನೋಡ್ಕೋಬೇಕು ನಾನು, ಯಾಕಂದ್ರೆ ಎಷ್ಟು ಸೌಂಡ್ ಬರುತ್ತೆ ಅಂತ. ನೆಕ್ಸ್ಟ್ ಟೀ ಇದನ್ನಿರುತ್ತಲ್ಲ ಅಲ್ಲಿ ಚೆಕ್ ಮಾಡಿ ನೋಡ್ಕೊತ ನೋಡ್ತಾರೆ ಟೀ ಬ್ರೇಕ್ ಟೈಮ್ದಾಗ ಸೌಂಡ್ ಬರುತ್ತೋ ಇಲ್ಲೋ ಅಂತ. ಇಲ್ಲಿ ಡಿಸ್ಪ್ಲೇ ಒಳಗೆ ಓಕೆ, ಬಟ್ ಲೈಫ್ ಒಳಗೆ ಹಾಸನ ಕಡೆ ಗಾಡಿ ಮ್ಯಾಗ ಹೊಂಟೀನಿ, ಅದು ನನ್ನ ಗಾಡಿ ಮ್ಯಾಗ. ಗಾಡಿ ಅಂದ್ರೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಉತ್ತರ ಕರ್ನಾಟಕ ಭಾಷೆ ಒಳಗೆ ಗಾಡಿ ಅಂದ್ರೆ ಎಲ್ಲ ಬಂದು ಬೈಕು, ಕಾರು, ಟ್ರ್ಯಾಕ್ಟ್ರು. ಇವಾಗ ಸದ್ಯಕ್ಕೆ ಬೈಕ್ ಅಂತ ಕನ್ಸಿಡರ್ ಮಾಡಿ. ಭಾಳ ಜನ ಹೇಳ್ಯಾರ ನನಗೆ, ಈ ಹಾಸನ ಬೆಂಗಳೂರು ರೋಡ್ ಐತಲ್ಲ ಮಸ್ತ್ ಐತಂತ. ನಾಳೆ ಯಾವ ಥರ ಪ್ಲ್ಯಾನ್ ಮಾಡ್ತಂದ್ರೆ ನಾನು ಒಂದು 3 ಗಂಟೆ ಅಲ್ಲಿಂದ ಬಿಡ್ತೀನಿ. ನಾನು 3 ಗಂಟೆ ಬಿಟ್ಟಂದ್ರೆ 3ರಿಂದ 4, 5, 6 ಇದು ನಾನು ಈ ಬೆಂಗಳೂರು ಟು ಹಾಸನ ರೋಡ್ನ ಡೇ ಒಳಗೆ ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ಇವಾಗ ಸದ್ಯದ ಪರಿಸ್ಥಿತಿ ಯಾವ ಥರ ಐತಿ? ಓಕೆ, ಬೈಕಿಗೆ ಟೋಲ್ ಇಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಅಮೌಂಟ್ ಉಳಿದು ಅದನ್ನ ಪೆಟ್ರೋಲ್ ಹಾಕ್ಬಿಡೋಣ. ಪೆಟ್ರೋಲು ಆಗಕ್ಕೆ ಬಂದೈತಿ. 253 ಕಿಲೋಮೀಟ್ರ್ ಅಂದರೆ ಇನ್ನೊಂದು 100 ಕಿಲೋಮೀಟ್ರ್ ಹೋಗುತ್ತೆ. ಆದರೂ ಪೆಟ್ರೋಲ್ ಹಾಕ್ಸಿಬಿಡೋಣ. ಇವಾಗೇನೋ ಒಂದು ಸಮಾಧಾನ. ಏನಾಯ್ತು, ಮೈಕ್ ಇದೆಯಲ್ಲ ಡಿ ಜೆ, ಇದು ಡಿ ಜೆ ಮೈಕ್ ಏನು ಮಾಡೀನಿ, ಶರ್ಟಲ್ಲಿ ಇದು ಮಾಡೀನಿ, ಮ್ಯಾಗ್ನೆಟಿಂದ ಅಟ್ಯಾಚ್ ಮಾಡೀನಿ. ಸೊ ಈ ಬಕಲ್ ಇರುತ್ತಲ್ಲ ಹೆಲ್ಮೆಟಿಗೆ, ಆ ಬಕಲಲ್ಲಿ ಕೆಬ್ನ ಇರುತ್ತಲ್ಲ, ಸೊ ಡೈರೆಕ್ಟಾಗಿ ಏನು ಮಾಡ್ತೀವಿ, ಮ್ಯಾಗ್ನೆಟ್ನ ತೊಗೊಂಡ್ಬಿಟ್ಟೈತೆ ಅದು. ಸೊ ಡಿ ಜೆ ಮೈಕ್ ಬಿದ್ದುಬಿಟ್ಟೈತಿ. ನನಗಿದು ಮ್ಯಾಗ್ನೆಟ್ ಇಲ್ಲಿ ಹತ್ತಿರೋದು ಗೊತ್ತಾಯ್ತಲ್ಲ, ಗೊತ್ತಾಯ್ತು ಮ್ಯಾಗ್ನೆಟ್ ಎಲ್ಲೈತೆ ಅಂದಮೇಲೆ ಅದು. ಸೊ ಮೈಕ್ ಬಿದ್ದೋಗಿರ್ಬೇಕಲ್ಲ. ವಾಪಸ್ ಬೈಕ್ ನಿಲ್ಲಿಸಿ ಸ್ವಲ್ಪ ಹಿಂದ್ಗಡೆ ಹೋಗಿ ನೋಡಿದ್ರೆ ಭಾಳ ದೂರ ಇಲ್ಲ, ಒಂದು 4 ಹೆಜ್ಜೆ ಹಿಂದೆ ಬಿದ್ದಿತ್ತಷ್ಟ ಮೈಕ್. ಸಿಕ್ಬಿಡ್ತಪ್ಪ. ಎಲ್ಲ ಹೋಗಿದ್ರೆ ಪೂರ್ತಿ ಟ್ರಿಪ್ ಪೂರ್ತಿ ಎಲ್ಲ ಒಂಥರ ಏನೋ ಮಿಸ್ಸಿಂಗ್ ಅನಿಸುತ್ತೆ. ಸಿಕ್ತು. ಸೊ ಅದನ್ನು ಈಗ ಎಲ್ಲಿ ಮೌಂಟ್ ಮಾಡೇನಂದ್ರೆ ಈ ಹೆಲ್ಮೆಟ್ ಒಳಗಡೆ ಮ್ಯಾಗ ಮೌಂಟ್ ಮಾಡಿಬಿಟ್ಟಿನಿ, ಸೇಫ್. ಸೊ ಕಣ್ಮುಂದಿರುತ್ತೆ. ಬ್ರೇಕ್ ಬೇಕು, ಇವಾಗ ಬೇಕೇ ಬೇಕು. ಟೂ ಬ್ರೇಕ್ ಆದಮೇಲೆ ಸ್ವಲ್ಪ ದಿವಾ ಬಂದಂಗೆ ಆಯ್ತು. ನಿದ್ದೆ ಬರೋದು ಕಮ್ಮಿ ಆದ್ವು. ಇವಾಗ ಟೈಮ್ 1 ಗಂಟೆ 2 ನಿಮಿಷ. ಯಡಿಯೂರು ಸಮೀಪದೇನು ಇವಾಗ. ಈ ಹೋಗೋ ಸ್ಪೀಡ್ ನೋಡಿದ್ರೆ ನಾನು 2 ಗಂಟೆಗೆ 2:30 ನಾನು ಹಾಸನದಾಗಿರ್ತೀನಿ. ನಾನು 2:30 ಹಾಸನದಾಗಿರ್ತೀನಿ. 2:30 ಹಾಸನದಾಗ ಹೋಗಿ ಏನು ಮಾಡಬೇಕು? ಎಲ್ಲಾದ್ರೂ ಒಂದು ಕಡೆ ಗಾಡಿ ನಿಲ್ಲಿಸಿ ಒಂದು ಸ್ವಲ್ಪ ನ್ಯಾಪ್ ತೊಗೋಬೇಕಂತ, ಪವರ್ ನ್ಯಾಪ್. ಬಟ್ ಇಲ್ಲಿ ಯಾರ ಮ್ಯಾಗೂ ಟ್ರಸ್ಟೇ ಬರ್ತಿಲ್ಲ. ಇಬ್ಬರು ಜನ ಆದರೆ ಏನು ಮಾಡ್ಬೋದು, ಒಬ್ಬರು ರೆಸ್ಟ್ ಮಾಡಿ ಒಬ್ಬರು ಸರ್ವೆಲೆನ್ಸ್ ಮಾಡ್ಬೋದು.
ಬಟ್ ಒಬ್ಬರೇ ಇದ್ರೆ ಕಷ್ಟ. ಗಾಡಿ ಬಿಟ್ಟು ಎಲ್ಲಿ ಹೋದ ಅನ್ಕೊಂಡ್ರೆ ಇಲ್ಲಿದ್ರ ಟರ್ನ್ ಸಾಕಾತ್ಲೆಪ್ಪ. ಇವಾಗ ಟೈಮ್ ಎಷ್ಟಾಗಿತ್ತು? 2 ಗಂಟೆ ಆಗಿತ್ತು. ಏನು 32 ಕಿಲೋಮೀಟ್ರ್ ಇತ್ತು ಹಾಸನ. ಅಲ್ಲಿ ಹೋಗಿ ಯಾರನ್ನೇ ಬಸ್ಲಿ. ಪವರ್ ನ್ಯಾಪ್ ಟೈಮ್ ಫಾರ್ ಅ ಪವರ್ ನ್ಯಾಪ್. ಅಬ್ಬಾ ಹೆಲ್ಮೆಟ್ ಸ್ಕ್ರ್ಯಾಚ್ ಅನ್ಸುತ್ತೆ. ಜೀವನನ ಸ್ಕ್ರ್ಯಾಚ್ ಆಗಿತ್ತು ಹೆಲ್ಮೆಟ್. ಮಳೆ ಬರಕಂತು ಫುಲ್ ರೆಡಿ. ಈ ಟ್ರಿಪ್ ಬಂದ್ರೆ ಸಾಕು. ಭತ್ತ ನಾಟಿ ಮಾಡತ್ತಾರ ಅನ್ಸುತ್ತ. ಸ್ವಲ್ಪ ಮಾಡ್ಯಾರ ಬಿ ಇವಾಗ ಭತ್ತನ. ಸ್ವಿಟ್ಜರ್ಲ್ಯಾಂಡ್ ಬಂದಂಗೆ ಆಗ್ಬಿಡೋದಿಲ್ಲ.
ರಾತ್ರಿ 4 ಗಂಟೆನೂ ಮಳೆ ಆಗ್ಲೈತಿ ನಿಲ್ಲಕತ್ತಾರಿಲ್ಲ, ಗುರುನ ಕೊಡೋದಿಲ್ಲ. ಬರು ಇನ್ ದ ಸೆನ್ಸ್ ಕ್ಯಾಬ ಕೊಡ್ತಿಲ್ಲ. ಫುಲ್ ಚಳಿ ಐತಿದೆ, ಫುಲ್ ಚಳಿ. ಪ್ಲೇಸ್ ಸಕ್ಕತ್ತಾಗೈತಿದು. ವಿಂಟರ್ದಾಗ ಒಂದ್ಸರಿ ಬರ್ಬೇಕಿಲ್ಲಿ, ಮಸ್ತ್ ಅನ್ಸುತ್ತೆ. ಹಾಡ್ಯ ಬೈಕ್ ಇಲ್ಲಿ ಪಾರ್ಕ್ ಮಾಡಿದ್ರೆ ನಡೆಯುತ್ತಾ? ಏನು ತೊಂದರೆ ಇಲ್ಲ. ಬಿಸ್ಲಿ ಘಾಟ್ ಎಷ್ಟು ದೂರನ ಇಲ್ಲಿಂದ? 6 ಕಿಲೋಮೀಟರ್. ಅದು ಅದೇನಾದ್ರು ಬೇಗ ಮುಚ್ಚುತ್ತಾ? ಆ ಥರ ಏನಿಲ್ಲಲ್ಲ. ಅದು ಸಂಜೆ 6 ಗಂಟೆ ಹೋಗುತ್ತೆ. ಸಂಜೆ 6 ಗಂಟೆವರೆಗೆ. ಇದು ಇದು ಇರ್ತದೆ, ಲೇಟ್ ಆದ್ರೂ ಬರುತ್ತೆ.